ನೀವು ಸ್ವಲ್ಪ ಸುಮ್ಮನಾರು ಕುತ್ಕೊಂಡ್ರಂದಾತ. ಎಂತ ಅಷ್ಟೊತ್ತಿಂದ ನಾನು ಅಲೈಸ್ತಾನೆ ಇದ್ದೀನಿ, ನೀನು ಕೊಟ್ಟು ಸಲ್ಗಿ ಅಂದ್ರೆ ಎಂತ ನಾ ಸಲ್ಗಿ ಕೊಟ್ಟಿದ್ದೆ ಅಂತ. ನೀನೆಲ್ಲಿಗೆ ಹೋಗಿದ್ರೆ? ಸಲ್ಗಿ ಕೊಡ್ದಾಗ ನಾಗ ಇದು ಮಾಡಾರ ಎಲ್ಲಿಗೆ ಹೋಗಿದ್ರಿ ನೀವು ಅಂತ. ಹೋಗೋಷ್ಟೊತ್ತಿಗೆ ನೀವು ಇದ್ರಿ ಹೌದಾ ಅಲ್ಲ? ಹೇಳ್ಬೇಕಿತ್ತು ಕಣ್ ತುಂಡಾಗೆ. ಇಲ್ಲ ಅವ್ರು ಬೇಕಾದ್ರೆ ಹೋಗಿ ಬರ್ಲಿ ಅವರು, ನೀನು ಬಾಲಿ ಕರ್ಕೊಂಡು ಹೋಗಕ್ಕಾಗಲ್ಲ, ನಾವೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಆತಿರ್ಲ. ಈಗ ಬಂದ್ಕೊಂಡು ನಂಗೆ ಇಲ್ಲಿ ಹೇಳ್ತಾರೆ. ಎಲ್ಲ ಕಡೆಯಿಂದ ನನ್ನನ್ನು ತೆಗೀರಿ ನೀವು. ಅಲ್ಲಿ ಬಾಯಿ ಹೊಡೆದ ಆಗ್ಯದೆ, ಕರ್ಕೊಂಡು ಹೋಗೋದು ಅಂತ ಹೇಳಾಗ್ಯದೆ, ಮತ್ತೆ ಬಿಡಕ್ಕಾತದ? ಹೋದ್ಮೇಲೆ ಮತ್ತೆ ಮುಂಚೆ ಹೋಗಿ ಹಂಗೆ ಬರಕಾತಿತ್ತ? ಈಗಾಗ್ಲಿ ಎಂತಾರ ಆಗ್ಲಿ ಹೇಳ್ಬೇಕಂದ್ರೆ ಕೆಲವರೆಲ್ಲ ಹಿಂಗೆ ಅಜ್ಜಿ ಮನೆಯಲ್ಲೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ಕೂದಲು ತಗ್ಸ್ಕಿ ಬರ್ತಾರೆ, ಹಂಗೆ ತಿಳ್ಕೊಡ್ರೆ ಸೈ. ಮತ್ತೆ ಎಂತ ಮಾಡೋದು? ಏನೋ ಒಂದು ಮಕ್ಕಳ ಮರಿಗೆ ಒಂದು ತೊಂದರೆ ಆಗ್ತಿದ್ರೆ ಸೈ ಅಷ್ಟೇ. ತೀರಾ ಅದನ್ನೇ ಹೇಳ್ತಾ ಕೂರಕ್ಕೂ ಆಗಲ್ಲ. ಈಗ ಹಿಂಗೆ ಹೇಳ್ತೀಯ, ಕಡೆಗೆ ನಾನು ಎಂತಾರು ಹೇಳಕ್ ಹೋದ ಕೂಡಲೇ ಅದಕ್ಕೂ ಬತ್ತೀಯ ಅಡ್ಗಲ್ ಹಾಕ್ಕೊಂಡು ಎಂತ ಹೇಳ್ಬೇಡಿ ಅಂತ. ನಂಗೆ ಏನಾರು ಗೊತ್ತಿತ್ತಾ? ಹೊಲ್ಟು ನಿಂತಾಗ್ಲೇ ಗೊತ್ತಾಗಿದ್ದು ನನಗೆ. ಅಷ್ಟೊತ್ತಿಗೆ ಎಂತ ಹೇಳಕ್ಕಾತಿತ್ತು? ಎಲ್ಲರೂ ಹೇಳ್ತಾರೆ ಇವ ಗದ್ದಿಗೆ ಹೋಗಿನೇ ಎಲ್ಲಿಗೆ ಹೋಗ್ಯಾರ ಕೇಳಿ ಹಿಂಗೆ ಅಂತ ಹೇಳಿದ್ರೆ, ಇದೇ ಆ ಥರ ಮರಯ್ಯ ಅವ್ರ ಮನೆಯಿಂದ ಕಳ್ಸೋಕ್ಕೇನು ನಿಮ್ಮನೆಯಲ್ಲೇ ಇದಿರ್ಲನು, ಕಾರು ಗೀರು ನಿಮ್ಮನೆದ ಅಂತೀರಿ, ಅವ್ರ ಮನೆಯಿಂದ ಹೊಲ್ಟೋಗಿದೆ ಅಂತ ನಿಮ್ಮನೆಯಿಂದ ಹೊಲ್ಟೋಗ್ತಿರ್ಲನ ಅಂದ. ಎಂತ ಹೇಳೋದು? ಎಂತ ಅಂತ ಹೇಳೋದು? ನೋಡಿ, ಆ ಹೇಳಿಕೆ ಮಾತೆಲ್ಲ ಕೊಟ್ಕೊಂಡು ಮಾತಾಡಕ್ ಬರಬೇಡಿ. ಈಗ ನಿಮ್ಮ ಎದುರು ಹಿಂಗೆ ಹೇಳ್ತಾರೆ, ಅವನ ಎದುರು ಹೋಗಿ ಮತ್ತೊಂದು ಹೇಳ್ತಾರೆ. ಒಳ್ಳೆ ಕೆಲಸ ಮಾಡಿದೆ, ಅಲ್ಲಿಂದನೇ ಹೋಗ್ಬೇಕು, ಅಜ್ಜಿ ಮನೆಯಿಂದನೇ ಹೋಗೋದು ಹುಡುಗರು, ಪೂರ್ತಿ ನೀ ಮನೆ ಅಂತಿರಬಾರ್ದು. ಗ್ಯಾರಂಟಿ ಇದ್ದೇ ಥರ ಹೇಳ್ತಾರೆ ನೋಡಿ. ಬೇಕಾರೆ ಇಂಥವು ಸುಮಾರು ಮಾತು ಹೇಳೇನೆ ಮುದ್ದಣ್ಣಿ ನನ್ನ ಹತ್ರ. ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೊಚ್ಚ ಹಾಕಕ್ಕಾಗೇ ಇರೋದು ಅಂತಾರು. ಆ ಮಾತೆಲ್ಲ ತಲೆಗೆ ತಗೊಳಕ್ಕೆ ಹೋಗ್ಬಾರ್ದು. ಆದರೂ ಒಂದು ಸತಿ ಸ್ವಲ್ಪ ಬೇಜಾರು ಮಾಡ್ತಾನೆ. ಈ ಸತಿ ಹೇಳ್ತೀನಿ, ನಾನೀಗ ಕೂರ್ಸ್ಕೊಂಡು ಹೇಳ್ದೆ ಬಿಡಲ್ಲ. ಹಿಂಗೆ ಮಾಡ್ತಿರ್ಲಪ್ಪ, ಯಾವಾಗಲೂ ಇಷ್ಟೊಂದು ಇದು ಮಾಡಿದ್ದಿಲ್ಲೇ ಇಲ್ಲ. ಈ ಸತಿ ಅವನಿಗೆ ಏನಾಗ್ಬಿಡ್ತು ಅಂತ. ನೆಂಟಬಾಬು ಬಂದಲ್ಲ ಮೊನ್ನೆ, ಏನು ದೇವಲೋಕದಿಂದ ಇಳ್ದಂಗೆ ಆತೇನ ಇವನಿಗೆ. ಪೂರ್ತಿ ಅವನು ಹೇಳ್ದಂಗೆ ಕೇಳೋದು. ಹೆಂಡ್ತಿಗಾರು ಬುದ್ಧಿ ಬೇಕಾ ಬೇಡ? ನನ್ನ ಗಂಡನ ಮನೆಯಿಂದ ನಾನು ಹೊಲ್ಟು ಹೋಗ್ಬೇಕು ಅನ್ನೋದು ಬೇಡ ಅದ್ರ ತಲೆಯಲ್ಲಿ? ಅಂತಾರಾಗ್ಲಿ ಮರ ಹೇಳಿದ್ರಲ್ಲ, ಅಷ್ಟೆಲ್ಲ ತಿಳುವಳಿಕೆ ನಿಮ್ಮ ಸೊಸಿಗೆ. ಅದು ಮನಸ್ಸಲ್ಲೂ ಇದನ್ನ ಜ್ಞಾನ ಮಾಡಲ್ಲ. ಒಟ್ಟಲ್ಲಿ ತಿರ್ಗಾಟಕ್ಕೆ ಹೋಗ್ಬೇಕು, ಎಲ್ಲಿಗಾರು ಗನ್ಗನ ಬಟ್ಟೆ ಹಾಕಿಬೇಕು, ತಿರ್ಗಾಟಕ್ಕೆ ಹೋಗ್ಬೇಕು ಗಂಡನ ಜೊತೆ. ಅಲ್ಲ, ಗಂಡನ ಜೊತೆ ಅನ್ನೋದೇ ಅಲ್ಲ. ಯಾರೀಗ ಅಣ್ಣ ಬೇಕಾದ್ರೆ ಹಿಂಗೆ ನಾವೇ ಹೋಗೋಣ ಬಾಲೆ ಕರ್ಕೊ ಬಾ ಅಂತ ಹೇಳಿದ್ರೆ ಹೋತಿತ್ತು, ಅವ್ರ ಜೊತೆ ಹತ್ಕೊಂಡು ಹೋತಿತ್ತು. ಅದೇನು ಅಲ್ಲ ಅಂತ ಏನು ಹೇಳ್ತಿರ್ಲ. ಅದ್ರದ್ದಾರ ನಂಗೆ ಕಾಣಲ್ಲ, ಅದೇನು ಅಷ್ಟು ತಿಳುವಳಿಕೆ ಇದ್ದಾಳಲ್ಲ. ಮನೇಲಿ ವಯಸ್ಸಾದವ್ರು ಇಬ್ಬರಿದ್ರಲ್ಲ, ಅವ್ರು ಏನು ಮಾಡ್ತಿದ್ರು ಕೇಳ್ಬೇಕು ಅಂತ. ಅದೇ ಯಾವತ್ತಾರು ಒಂದು ದಿವಸ ನಾನು ಸಿಕ್ಕಿದಾಗ ಕೇಳ್ದೆ ಬಿಡಲ್ಲ, ಬೇಕಾದ್ರೆ ವರ್ಷ 10 ಆಗಲಿ. ನಾಳೆ ನಿಮ್ಮನೇಲೆ ನಿಮ್ಮ ಮಗ ಸೊಸೆ ಮೊಮ್ಮಗನ ಇದೇ ಥರ ಮಾಡ್ತೀರನೋ ನೀವು ಅಂತ ಕೇಳಬೇಕು ಅಂತ. ಅದೇ ಅಲ್ಲ, ಅವ್ರು ಹಂಗೆ ಮಾಡ್ತಾರಪ್ಪ, ಅವ್ರು ಹಂಗೆ ಮಾಡ್ತಾರೆ. ಅದಕ್ಕೆ ಎಲ್ಲಿ ಯಾರ ಜೊತೆನಾರು ಹೋಗಲಿ ದುಡ್ಡೊಂದು ಉಳಿದ್ರು ಸೈ ಅಂತ ಲೆಕ್ಕ ಹಾಕ್ತಾರೆ. ದುಡ್ಡಿನ ಮುಖನೇ ನೋಡ್ಕೊಂಡಿರೋದವ್ರು ಹಂಗೆ ಅಷ್ಟು ಅಲ್ಲದೆ ಇದ್ದರೆ ಅಂಥ ಹುಡುಗಿನ ತಂದು ಈ ಹುಡುಗಿಗೆ ಮದುವೆ ಮಾಡ್ತಿದ್ರ ಆಸ್ತಿ ಮನೆ ಆಸೆಗಾಗಿ. ಅವ್ರು ಎಂಥವ್ರು ಸತ್ಕೊಂಡ್ಲಿ, ನನ್ನ ಮಗನ್ನ ಹಿಂಗೆ ಇದು ಮಾಡಿಬಿಟ್ರಲ್ಲ ಅಂತ ಮನ್ಸಿಗೆ ಭಾಳ ಬೇಜಾರಾಯ್ತು. ಆದರೂ ತೋರಿಸ್ಕೊಂಡ್ಲ. ಹೆಂಗೋ ಹೋದ ಒಂದು ಗಾನಾಗ ಮನೆಗೆ ಬಂದು ಸೇರ್ಕೊಂಡ್ರೆ ಸಾಕಪ್ಪ ಅಂತ ಅದನ್ನೇ ಜ್ಞಾನ ಮಾಡೋದಾಗ್ಯದೆ. ಏನಲ್ಲಿ ಯಾರಿಗೂ ಹಿಂಗೇನು ಬರಲ್ಲ, ಒಬ್ಬನೇ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು. ಏನು ಹುಡುಗಾಟಿಗೆನ? ಅಲ್ಲ, ಮಕ್ಕಳು ಹೇಳಿದ ಮಾತು ಕೇಳದೆ ಇದ್ರೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ? ಈಗ ನಾವೇ ಇಬ್ರು ನಮ್ಮ ಮಗನ ಹಿಡಿದು ನಿಲ್ಸಕ್ಕಾತ? ಹಂಗೆ ಅವರಿಗೂ ಅವ್ರ ಎಂತ ಮಾಡ್ತಾರೆ? ಸುಮ್ಮನೆ ಇದ್ರೊಂದಾತ. ಬೊತ್ತ ಬೀಗ್ರ ಪರನೇ ಮಾತಾಡ್ತೀರಿ ಭಾಳ ನೀವು. ಏನು ಮಾಡೋಕ್ಕಾಗಲ್ಲಂತೆ. ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಹೇಳಬಾರ್ದು ಇವನ್ನೆಲ್ಲ ಅಂದ್ಕೊಂಡ್ರು ಒಂದೊಂದು ಸತಿ ಬಾಯಿ ತಡಿಯಲ್ಲ, ಹೇಳಬೇಕಾಗ್ತದೆ. ಫೋನ್ ಮಾಡೀನಿ ಮುದ್ದಣ್ಣಿಗೆ, ಅವ್ನು ಮಾತಾಡ್ತಾ ಇದ್ದಾನೆ, ಕುತ್ಕೊಂಡು ಹೇಳ್ತದೆ. ಏನು ಮುಂದಿನ ಸೀಟಲ್ಲೇ ಕುತ್ಕೊಂಡಿತ್ತ ಎಂತದ
ನೀವು ಫೋನಲ್ಲಿ ಕಡಿಕ್ ಮಾತಾಡ್ಬೋದು, ಈಗ ಮುಂದೆ ರೋಡು ನೋಡ್ಕಿತ ಇದು ಮಾಡಿ ಅಂಥದ್ದು ಎಂಥದ್ದು ಹೇಳ್ತಿತ್ತಪ್ಪ. ನಂಗೆ ಒಂದೊಂದು ಮಾತು ಕಿವಿ ಮೇಲೆ ಬಿತ್ತು ಅಂತೂ ಇಷ್ಟಂತೂ ಹೌದು. ಫೋನಲ್ಲಿ ಏನು ಮಾತಾಡೋದು ಬೇಡ ಇಡಿ ಅಂತ ಹೇಳ್ತಾ ಇತ್ತು. ನನ್ಗೆ ಬೇಡ ಮಾತಲ್ಲೇ ಸಿಟ್ಕೊಂಡು ಏನಾರು ಹೇಳೋಣ, ಅವನು ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಮಾತಾಡ್ತಾ ಇದ್ದಾನೆ, ಬೇಡ ಅದು ಒಂದು ಇದು ಅಂತ ಹೇಳಿ ಸುಮ್ಮನೆ ಹಾಕಿಂಡೆ ನಾನು. ಈಗ ಕೇಳ್ತೀನಿ, ಅವ್ ಮನೆಗೆ ಬಂದಕ್ಕೂ ಒಂದಲ್ಲ ಒಂದಿವ್ಸ ಇವನ್ನೆಲ್ಲ ಕೇಂದೇ ಬಿಡಲ್ಲ. ಅವ ಮೊದಲೇ ಇಲ್ಲದೆ ಹೋಗಿ ತಲೆ ಬಿಸಿ ಮಾಡ್ಕಿತ ಅದನ್ನೇ, ಇವನ್ನೆಲ್ಲ ತಗೊಂಡೋಗಿ ಅವನ ತಲೆಗೆ ತುಂಬಬೇಡ, ಸುಮ್ಮನೆ ಇದ್ದು ಬಿಡು. ನೋಡು ಹೇಳಿನಿ. ಹೌದಪ್ಪ, ನಿಮಗೆಲ್ಲ ತಲೆ ಬಿಸಿನೂ ಇರ್ತದೆ, ಆಲೋಚನೆನೂ ಇರ್ತದೆ, ಎಲ್ಲ ಇರ್ತದೆ. ಅದ್ಯಾವುದು ಇಲ್ಲದೆ ಕೂತಳು ನಾನೊಬ್ಳೆ ನೋಡಿ, ನಂಗೆ ಯಾವ ತಲೆ ಬಿಸಿ ಇಲ್ಲ. ಹಾಗಾಗಿ ಎಲ್ಲರೂ ಆ ಬಿಸಿ ತಂದು ನನ್ನ ಮೇಲೆ ಹಾಕದೇನ. ಇವ ಫೋನಲ್ಲಿ ಮಾತಾಡ್ತಿರೋಷ್ಟೊತ್ತಿಗೆ ಅವರು ಕಾರಲ್ಲಿ ಕೂತರ್ ಮಾತಾಡಿದ್ ನಿಂಗೆ ಕೇಳ್ಬಿಡ್ತಾ, ಇಂಥದ್ದೇ ಹೇಳಿದ್ದು ಅಂತ ಗೊತ್ತಾಗ್ಬಿಡ್ತಾ ನಿಂಗೆ. ಸುಮ್ಮನಿರು. ಎಲ್ಲ ಕೇಳಿಸ್ತದೆ, ಕೇಳಿಸ್ದೆ ಇಲ್ಲಿಗೆ ಹೋಗ್ತದೆ. ಹಂಗೇನು ಕೇಳಿಸ್ದೆ ಹೇಳಕ್ಕ ನಂಗೇನು ಹುಚ್ಚ? ಗನ ಕೇಂಡದ್ ನಂಗೆ. ರೋಡ್ ಕಡೆ ನೋಡಿ ಫೋನಲ್ಲೆಲ್ಲ ಕಡಿಕ್ ಮಾತಾಡ್ಬೋದು ಅಂದಿದ್ದು ಇವಿಷ್ಟಂತೂ ನಂಗೆ ಕರೆಕ್ಟಾಗಿ ಕೇಂಡದೆ. ಎಷ್ಟು ಹಂಬಾಕಿರ್ಬೇಕು. ನಮ್ಮನೆ ಕಾರಲ್ಲೇ ಕೂತ್ಕೊಂಡು ನನ್ನ ಮಗಗೆ ನೀವು ಮಾತಾಡಿ ಬಿಡಿ ಅಂತ ಹೇಳಕ್ಕೆ ಅದಕ್ಕೆ ಎಷ್ಟು ಹಂಬಾಕಿರ್ಬೇಕು. ನೋಡ, ನಿಂಗೆ ಸಿಟ್ಟು ಬಂದದು ನಿನ್ನ ಮಗನ ಹತ್ರ ಮಾತಾಡೋಷ್ಟೊತ್ತಿಗೆ ಹಂಗೆ ಹೇಳಿದ್ರ ಅಂತ. ನಿಧಾನದಿಂದ ಜ್ಞಾನ ಮಾಡ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿತ್ತ? ಅಲ್ಲಿ ಎಂತ ಆಗಿತ್ತೇನ, ಎಂತ ಆಚಿಗೀಚಿಗೆ ಹೋಗಿದ್ದು ಐಕಲ್ಲಿ ಎಂಥದ್ದು ಅದನ್ನ ನೋಡಿ ಹೇಳಿದ್ದೇನ. ನಿಧಾನ ಓಡಿಸಿ ಫೋನಲ್ಲಿ ಕರೆದಿಕ್ ಮಾತಾಡಿ ಅಂತ, ಅದ್ರಲ್ಲಿ ತಪ್ಪೇನದೆ ನೋಡೋಣ ಹೇಳ. ಹಂಗೆ ಹೇಳಿದೊಂದಕ್ಕೆ ಒಳ್ಳೇದಾತ ಗೊತ್ತಾ? ಹ್ಞೂ ಆಗಲಿ ಮರ್ರ, ಮತ್ತೊಂದು ಸರಿ ವಾಸನೆ ಮಾಡ್ತಾ ಕೂರ್ಬೇಡಿ. ನೀವು ಹೇಳಿದ್ದೇ ಸರಿ, ನಿಮ್ಮ ಬೀಟ್ ಹೇಳಿದ್ದೇ ಸರಿ. ಎಂತ ಬೇಕಾರಾಗಲಿ ನಾನಿನ್ನ ಅವ್ರ ಹೆಸರೇ ಹಿಡಿಯಕ್ಕೆ ಹೋಗಲ್ಲ. ನೋಡಲ್ಲಿ, ಅದಕ್ಕೆ ಒಂದು ಸಿಟ್ಟು ಮಾಡ್ಕೊಂಡಾತ. ಅಲ್ಲೇನೋ ಶಬ್ದಾದಂಗಾತು, ಬಹುಶಃ ಕಾರ್ ಬಂತೇನ. ಹೋಗ್ಲಿ ನೀರು ಸಮ್ ಮಾಡ್ಕೊಂಡಿಯಾ? ಎಲ್ಲ ಸಮ್ ಮಾಡಿ ಅವಾಗಲೇ ಅಚ್ಚಿಗೆ ಇಟ್ಟು ಆಗ್ಯದ. ನಾನು ಅವ್ರು ಬರೋದನ್ನೇ ಕಾಯ್ತಾ ಕೂತೀನಿ, ಬರೋಲ್ಲ. ಎಂತ ಮಾಡೋದು? ಬರೋಕ್ಕೆ ಅವನ ಅತ್ತೆ ಅಷ್ಟು ಸುಲಭಕ್ಕೆ ಬಿಡ್ಬೇಕಾತಲ್ಲ. ಏನು ಊಟ ಮಾಡ್ಕೊಂಡೇ ಹೋಗಿ ಹಾಗೆ ಹೀಗೆ ಅಂತ ಹೇಳ್ತಾ ಕುತ್ಕೊಂಡದ ಇನ್ನೇನ. ಏಯ್, ಸ್ವಲ್ಪ ಸುಮ್ಮನೆ ಇರ್ತೀಯ? ಕಾರ್ ನಿಂತು ಶಬ್ದ ಕೇಳ್ತಾ ಇದೆ ಅಂತೀನಿ. ಅಲ್ಲಿ ಈ ಪುರಾಣ ಮಗ ಬಂದು ಕೇಳಿಸ್ಕೊಂಡ್ಲಿ ಗೊತ್ತಾಗ್ತದ ಅವಾಗ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡ್ಲಿ, ನಾವೇನು ಹುಲಿ ಕಟ್ಲ. ಸತ್ತೆ ಎಂಥದ ಕೇಂಡಂಗೆ ಆಗ್ತದೆ. ಮತ್ತೆ ಎದ್ದೊಂದು ಹೋಗದೆ ಅಂತಕ್ಕೆ ನೋಡೋಣ ಕೂತ್ಗ. ಹುಲಿ ಏನು ಬಿಟ್ಕೊ ಬರಲ್ಲಲ್ಲ. ಎಂತ ಹುಲಿನ ಬಿಟ್ಕೊ ಬರದ? ಎಂತ ಮಾತಾಡ್ತಿದ್ದೀರಿ? ಏನು 60 ವರ್ಷ ಕರ್ಲು ಮುರ್ಲ ಆತ ಹೆಂಗೆ? ಇಲ್ಲಪ್ಪ, ನಂಗೆ 60 ಬಿಟ್ಟು 120 ಆದರೂ ಅರ್ಲು ಮರ್ಲೇನು ಆಗಲ್ಲ. ಈಗಷ್ಟೇ ನೀನೇ ಹೇಳ್ದಲ್ಲ, ಬಂದ್ರು ಬತ್ತಾನೆ, ಅವೇನು ಹುಲಿ ಕಟ್ಟೆ ನಾನು ಅಂತ. ಮತ್ತು ಕೂತ್ಕ ಇಲ್ಲೇ, ಬತ್ತಾನೆ. ಬಂದ್ಮೇಲೆ ಹುಲಿನ ಬಿಡದ ಕಟ್ಟದ ಅಂತ ಹೇಳ್ತಾನೆ. ನಾನು ಎಂತ ಹೇಳ್ತಾರಪ್ಪ ನೋಡ್ತೀನಿ. ಓ ಬಂದ್ರಲ್ಲ, ಕಾರ್ ಒಂಥರ ಈಗ ಶಬ್ದನೇ ಕೇಳಲ್ಲಪ್ಪ. ಬಾರೆ ಪಲ್ಲವಿ, ಈಚಿ ಬಾವು ಎಲ್ಲಿ ಹೋದ? ಓಕ್ಲಿ ಮಾಡಿ ಚೆಲ್ ಕೇಳೆ. ತಡಿ ಹಂಗೆ ಈಚಿಗೆ ಬಾ ಅಂದ್ರೆ ಒಳಗೆ ಬರೋದಂತ ಅಲ್ಲ. ನಿಮ್ಗೆ ಇಬ್ರಿಗೊಂದು ಬಾಲೆ ಬಾಣ್ತಿಗೆ ಓಕ್ಲಿ ಮಾಡಿ ಚೆಲ್ಲೋದು ಬೇಡನೆ. ನಿತ್ಕಳೆ ಇಲ್ಲೇ. ಅವ ಎಲ್ಲಿ ಹೋದ? ಇವರು ಅಲ್ಲಿ ಕಾರ್ ಹತ್ರ ಅದಾರೆ. ಆ ಲಗೇಜ್ ಎಲ್ಲ ಮತ್ತೆ ಇವತ್ತೇ ತಂದು ಇಟ್ಬಿಡ್ತೀನಿ, ಇನ್ನೊಂದ್ಸತಿ ಯಾರು ಅದನ್ನು ಮಾಡ್ತಾರೆ ಅಂತ ಕಾಣ್ತದೆ, ತಂದು ಇಡ್ತೀನಿ ಅಂತ ಹೋಗ್ಯಾರೆ. ಅದಕ್ಕೆ ಬಹುಶಃ ಅದು ಲಗೇಜ್ ಎಲ್ಲ ತತ್ತಾ ಇದಾರಲ್ಲ, ಅದಕ್ಕೆ ಲೇಟ್ ಆಗಿದೆ. ನೀವು ಪುಟ್ಟಿಗೊಬ್ಬರಿಗೆ ಹೋಗ್ಲಿ ತೆಗೀರಿ, ಸಾಲ್ದ? ಅವಳೊಬ್ಳಿಗೆ ತೆಗೆದ್ರೆ ಸಾಕಲ್ಲ. ಅದೇನ ಮಾರತೀನಿ, ತಿಳ್ದಂಗೆ ಮಾಡ್ತೀನಿ. ನೀ ಬಾಲೆ ಕರ್ಕೊಂಡು ಸ್ವಲ್ಪ ಹೊತ್ತಲ್ಲೇ ನಿತ್ಕ, ಅವ ಬರಲಿ. ಹೊರಗಡೆ ತಿರುಗಾಟ ಮಾಡ್ಕೊಂಡು 3 ಜನ ಬಂದಿರಿ, ಈಗ ಬಾಲಿಗೆ ಒಬ್ಳಿಗೆ ತೆಗಿಬೇಕಂತೆ. ಅವ ಬರಲಿ, ಅವ ಬಂದು ನಿಂತ ಮೇಲೆ ತೆಗಿತೀನಿ. ಏ ಮುದ್ದಣ್ಣೆ, ಏನು ಅವೇನು ಓಡೋತಿದ್ವಾನ ಅಲ್ಲೇ? ಕಡಿಕಿಲ್ ಬಾಲೆ ಇಲ್ಲಿ ಬಿಟ್ಟು ಇಬ್ರು ಹೋಗಿ ತಂದಿದ್ರೆ ಆತಿರ್ಲ, ಒಬ್ಬನೇ ಹೊತ್ಕೊ ಬರಕ್ಕೆ. ಇಲ್ಲಿ ಬಾರ, ಇಲ್ಲಿ ಹೋಗ್ಲಿ ತೆಗಿಬೇಕು, ಬಾರ ಇಲ್ಲೇ. ಓ, ಮಂಜುಳಮ್ಮಗ್ ಸಿಟ್ಟು ಬಂದು ಹೋಗಿದೆ. ಈ ಪಲ್ಲವಿ ಮಾಡೋದು ಹಂಗೆ ಅಲ್ಲಿ ಹೋಗಿನ್ನಿ ಅಂತ ಹೇಳ್ತ. ಬಂದೆ ಅಮ್ಮ, ಬಂದೆ. ಇಲ್ಲೆಲ್ಲ ಒಂಚೂರು ಲಾಕ್ ಮಾಡಿ ಬರ್ತೀನಿ.
ಓ, ನನ್ ಗಿಣಿಮರಿ ಏನು ಈ ಕಡೆ ನೋಡ್ತಾ ಇದೆಯಲ್ಲ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ ಕಳ್ಳಿ? ನಾನು ಬಿಟ್ಟು ಹೋಗಿದ್ದೆ ಅಲ್ಲ. ಕೂದ್ಲೇನಾತ? ಕೂದ್ಲೇನಾತಪ್ಪ? ಎಲ್ಲ ಹೋತಾ? ಓಹೋ, ಎಲ್ಲ ಹೋತನ? ಬರ್ತದ ಬರ್ತದ ಮತ್ತೆ ಬರ್ತದ. ಹ್ಞೂ ಅಮ್ಮ ಬಂದಲ್ಲ, ಎಂತ ಓಕ್ಲಿ ತೆಗಿಬೇಕಾ? ಇಲ್ಲೇ ನಿಂತ್ಕೋತೀನಿ. ಕೊಡೆ, ಬಾಲೆ ಕೊಡೆ, ಇಲ್ಲ ಕರ್ಕೋತೀನಿ. ನಾಯಿ ಕಣ್ಣು, ಅರಿ ಕಣ್ಣು, ಕಾಯ ಕಣ್ಣು, ಗುಬ್ಬಿ ಕಣ್ಣು, ಹೋದ್ರ ಕಣ್ಣು, ಒಂದರ ಕಣ್ಣು, ಆದಿ ಕಣ್ಣು, ಬೀದಿ ಕಣ್ಣು, ಅಪ್ಪನ ಕಣ್ಣು, ಅವನ ಕಣ್ಣು, ಅಜ್ಜನ ಕಣ್ಣು, ಅಜ್ಜಿನ ಕಣ್ಣು, ಎಲ್ಲರ ಕಣ್ಣು ಒಟ್ಟಾರೆ ಹೋಗಿ. ಥೋನೆ ನೋಡ್ತದಲ್ಲ. ಥೋ, ಹೋಗಿ, ಈಗ ಹೋಗಿ ಒಳಗೆ ಹೋಗಿ. ಅಲ್ಲ ಅಮ್ಮ, ಪ್ರಸಾದ ಎಲ್ಲ? ಪ್ರಸಾದ ಚಿಲ್ಲ ಗಿಸಾದ ಚಿಲ್ಲ ಎಲ್ಲ ಗಂಡ ಹೆಂಡತಿ ಇಬ್ರು ಹೋಗಿ ತಗೋ ಬರ್ಬೋದು ಈ ಕಡೆಗೆ. ಈಗ ಒಳಗೆ ಹೋಗಿ ಆ ಬಾಲಿಗೆ ಬಟ್ಟೆ ಬೇರೆ ಹಾಕಿ ನೀವು ಎಲ್ಲ ಬಟ್ಟೆ ಬದಲಾಯಿಸ್ಕೇಳಿ. ನಡಿಯೇ ನಡಿಯೇ ಒಳಗೆ. ನೀವು ಫಸ್ಟ್ ಹೋಗ್ರಿ, ಅವಳನ್ನ ಕರ್ಕೊಂಡಿರಿ ಬೇರೆ. ಓ ಅಪ್ಪ, ನೀವು ಕೂತ್ಕೊಂಡೇ ಇದ್ದೀರ, ಊಟ ಮಾಡಿ ಮಲ್ಕಿಣಕ್ಕಾಗ್ಲನ? ಇಲ್ಲಪ್ಪ, ಅಂತ ಈಗ ಬಾಲೆ ಕರ್ಕೊ ಬರೋದ ಅಂತ ಹೇಳಿ ಉಂಡು ಮಲ್ಗಕ್ಕೆ ಅಂತ ಆಗಿದೆ. ಏನೇ ಕೂದ್ಲೆ ಅಂತ ಮಾಡ್ಕಿಂಡೆ? ಏಯ್ ನೋಡೆ ಇಲ್ಲಿ, ಅಜ್ಜನ್ ನೋಡೆ, ಅಜ್ಜ ಅಂತ ಹೇಳ್ತಾರೆ ನೋಡಿಲ್ಲಿ. ಅದಕ್ಕೀಗ ಒಂಥರ ಗಾರ್ದಪ್ಪ ಆದಂಗೆ ಆಗಿದೆ. ನಿದ್ರೆ ಮಾಡಿ ಎದ್ದಿದ್ದು. ಹೋಗ್ರಾ, ಇಲ್ಲಿ ನಿಂತ್ಕೊಂಡೆ ಅಂತ ಮಾಡ್ತಿದ್ದೀರಾ? ಆಚೆಗೆ ಹೋಗ್ರಾ. ಅಜೆ, ಅಲ್ಲ ಈ ನಾಯಿ ಏನ್ ಬಂತ ಅಂತೇನೆ ಮೆಟ್ಟು ಕಚ್ತಾ ಇದೆಯಲ್ಲ. ಆಚೆಗೆ. ಏನಿಲ್ಲ, ಈಗ ನೋಡಿ ಏನ್ ತಿನ್ನಕ್ ಬರ್ಗಲಾಗ್ಯದ ನಿಂಗೆ? ಅಲ್ಲ, ಕಾರಲ್ಲಿ ಪ್ರಸಾದ ಗಿಸದ ಎಲ್ಲ ಅದೆಯಂತೆ, ಒಂಚೂರು ಹೋಗಿ ತಗೋ ಬರ್ತೀರನ? ನಂಗೆ ಎಂತ ಗೊತ್ತಾಗ್ತದೆ? ಅದನ್ನು ಎಲ್ಲ ಇದು ಮಾಡಿ ಕ್ಲೋಸ್ ಮಾಡಿ ಬಂದನೇನ, ನಂಗೆ ಅವನ್ ತಕ್ಕೊಂಡು ತರಕ್ ಗೊತ್ತಾಗ್ತದ? ತತ್ತಾರ ಅವ್ರೆ ಗಂಡ ಹೆಂಡತಿ, ಸುಮ್ಮನೆ ನೀನು. ಯಾರ್ಯಾರು ಎಂತ ಎಲ್ಲ ಇಟ್ಕೊಂಡಾರೆ ಏನೋ, ನಾನು ಹೋಗೋದು ಅಲ್ಲಿ ತರೋದು ಬೇಡ, ಅವೆಲ್ಲ ಸಮ ಆಗಲ್ಲ, ಸುಮ್ಮನಿರು. ಏನ್ ದೊಡ್ಡದಾಗಿ ಹೇಳ್ತಿದ್ರಿ? ಅಪ್ಪ ಅಮ್ಮ ಇಬ್ರಿಗೂ ಸಿಟ್ಟು ಬಂದಿರ್ತದೆ, ಈಗ ಹೋಗೋದು ಹೆಂಗೆ ಏನು ಅಂತ. ಸಿಟ್ಟು ಮಾಡ್ಕೊಂಡ್ಲ ಎಂಥದ್ದು ಇಲ್ಲ. ಒಂದ್ ದಿವಸ ಅಲ್ಲೇ ಇದ್ದು ಬರ್ಬೋದಿತ್ತು, ಏನು ಹೇಳ್ತಿರ್ಲ. ನೀವೇ ಎಲ್ಲ ಮಾಡೋದು. ನಿಂಗೆ ಹೇಳಿದ್ರ ಅವ್ರೀಗ ಸಿಟ್ಟು ಬರಲ್ಲ ನಮಗೆ ಅಂತ? ಸಿಟ್ಟು ಬಂದದೆ ಅಂತ ಹೇಳಿದ್ರ ನಿಮ್ಮ ಹತ್ರ ಈಗ? ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು. ನಮ್ಮ ಕಡೆಯಿಂದ ಇಷ್ಟು ದೊಡ್ಡ ತಪ್ಪಾಗಿರೋಷ್ಟೊತ್ತಿಗೆ ಅವ್ರಿಗೆ ಸಿಟ್ಟು ಬರ್ತದ ಬರಲ್ಲ ಅಂತ. ಎಲ್ಲರ ಹಂಗೆ ಹಿಂಗೆ ಮುಖ ದಪ್ಪ ಮಾಡ್ಕೊಂಡು ಕೂತ್ಕೊಳಲ್ಲ, ಮನ್ಸೊಳಗೆ ಇಟ್ಕೊಂತಾರೆ, ಹೇಳಲ್ಲ ಅಷ್ಟೇಯ. ಓಹೋ, ಏನ್ ಬಹಳ ದೊಡ್ಡ ಮೆಂಟಲ್ ಡಾಕ್ಟ್ರು ನೀವು. ಅದಕ್ಕೆ ಎಲ್ಲ ಗೊತ್ತಾಗ್ಬಿಡ್ತದೆ. ಸಿಟ್ಟೇನು ಬರಲ್ಲ. ಎಷ್ಟು ಖುಷಿಲಿದ್ರು ಗೊತ್ತಾ? ನಾನು ನೋಡ್ದೆ, ಪುಟ್ಟಿನ ಎಷ್ಟು ಆಸೆ ಮಾಡ್ತಿದ್ರು. ಎಂತ ನೀಗ ಹೇಳದೆ ಅಂತ? ಇವತ್ತಲ್ಲೇ ಇದ್ದು ಬರ್ಬೇಕಿತ್ತು ಅಂತನಾ? ತಗೊಂಡೋಗಿ ಬಿಟ್ಟು ಬರ್ಲಾ? ಇರ್ತೀಯ? ಇನ್ನೊಂದು 15 ದಿವಸ ಇದ್ದೇ ಬಂದ್ಬಿಡು. ನಾನೀಗ ಹಂಗೆ ಹೇಳದ್ನಾ? ನಂಗೇನು ಅಲ್ಲಿ ಇರೋಕ್ಕೂ ಏನು ಇಷ್ಟ ಇರಲ್ಲ ಗೊತ್ತಾ? ನಾನೇ ಹೇಳಿದ್ದಲ್ಲ ಹೋಗೋಣ ಬೇಗ ಅಂತ. ಈಗ ನೀವು ಹೇಳ್ತಾ ಬಂದ್ರಲ್ಲ, ಅಮ್ಮಗೆ ಸಿಟ್ಟು ಬಂದಿರ್ತದೆ, ಅಪ್ಪಗೆ ಸಿಟ್ಟು ಬಂದಿರ್ತದೆ ಅಂತ. ಅದಕ್ಕೆ ಹೇಳಿದ್ದು ಅವ್ರಿಗೇನು ಸಿಟ್ಟು ಬರಲ್ಲ ಅಂತ. ಸುಮ್ಮನೆ ಹೇಳಿದ್ದಷ್ಟೇ, ಇದ್ದು ಬರ್ಬೋದಿತ್ತು ಅಂತ. ನನಗೂ ಏನಲ್ಲಿರೋಕೆ ಇಷ್ಟ ಇರಲಪ್ಪ. ಏನು ದೊಡ್ಡದಾಗಿ ಏನು ಮಾಡೋದು ನೋಡಿದ್ರೆ ಸಾಕು ಅವರೆಲ್ಲ. ನಾನಂತೂ ಇನ್ನೊಂದು ಸತಿ ಅತಿಗೆ ಇದ್ದಾಗ ಮನೆಗೆ ಹೋಗೋಕ್ಕೆ ಹೋಗಲ್ಲ. ತಾವೇ ದೊಡ್ಡದು ಅನ್ನಂಗೆ ಮಾಡ್ತಾರೆ. ಅಲ್ಲ ಮಾರತಿ, ಅವ್ರು ಎಂತ ಮಾಡಿದ್ರೆ? ಅವ್ರ ಪಾಡಿಗೆ ಅವ್ರು ಅದಾರೆ. ಈ ಪುಟ್ಟಿನ ಬೇರೆ ಎಷ್ಟು ಆಸೆ ಮಾಡ್ತಿದ್ರು. ಅರ್ಧ ಹೊತ್ತು, ಅರ್ಧ ಏನೋ ಮುಕ್ಕಾಲಸಿ ಅವರೇ ಕರ್ಕೊಂಡಿದ್ದಂಗಿದ್ರು. ನೀನು ಆರಾಮಾಗಿದ್ದೆ. ಇನ್ನೆಂತ ಮಾಡ್ಬೇಕು ಮಾರತಿ? ನಂಗೇನ ಇದು ಮಾಡಿದ್ದು, ಯಾವ ಥರ ಹಿಂಗೆ ಸೊಕ್ಕು ಮಾಡಿದ್ದು ಹಂಗೆ ಹಿಂಗೆ ಏನೋ ಅನ್ನಿಸ್ಲಪ್ಪ. ನಿಮ್ಗೆ ಹಾಗೆಲ್ಲ ಗೊತ್ತಾಗಲ್ಲ ಆತಾ ಗಂಡಸರಿಗೆ. ನಾವು ಅಲ್ಲಿದ್ದು ಅನುಭವಿಸ್ತಾರಿಗೆ ಮಾತ್ರ ಗೊತ್ತಾಗೋದು. ಆದರೂ ನಮ್ಮ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅಲ್ಲ. ಅಲ್ಲ, ನಿಮ್ಗೆ ಅವ ಹಂಗೆಲ್ಲ ನೋಡ್ಕೊಂಡದ್ ನೋಡಿ ಏನು ಅನ್ಸಲ್ಲ? ನಾನು ಪಲ್ಲವಿ ನೋಡ್ಕೊಂಡ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂತ. ಖಂಡಿತ ಅನ್ನಿಸ್ತದೆ, ಖಂಡಿತ ಅನ್ನಿಸ್ತದೆ. ಪಲ್ಲವಿಗೆ ಇನ್ನೊಂದು ಸ್ವಲ್ಪ ಬುದ್ಧಿ ಹೇಳ್ಬೇಕು, ನಾನು ಸಲ್ಗಿ ಕೊಟ್ಟಿದ್ದು ಹೆಚ್ಚಾತು ಅಂತ. ಮಾಡೋ ಕೆಲಸ ಮಾಡು. ಈ ಮಗಿನ ಬಟ್ಟೆ ಬದಲಾಯಿಸ್ಲ, ಇವಳು ಬಟ್ಟೆ ಬದಲಾಯಿಸ್ಲ, ಪುರಾಣ ಮಾಡ್ತಾನಿತ್ತಾಳೆ. ನೀನಿಲ್ಲದಲ್ದೆ ನಾನು ನಿಲ್ಲಿಸ್ಕೂತೀಯ ಇಲ್ಲಿ. ಮಾಡೋ ಕೆಲಸ ಮಾಡೆ ಹೋಗೆ. ಮುದ್ದಣ್ಣೆ,
ಊಟ ಆಗ್ಯದನ್ರ? ಈ ಅಲ್ಲಿಂದ ಕಾಯಿ ಕೊಟ್ಟಿದ್ರೆ ಎಂತದ ಮರಯ್ಯ? ಈಗ ಪಾಯಸ ಮಾಡಕ್ಕೆ ಎಂತ ಮಾಡೋಣ? ಇವತ್ತೇ ಮಾಡೋಣ ನಾಳೆಗ್ ಮಾಡೋಣ? ಇವತ್ತೇ ಅಂತ ಇಷ್ಟೊತ್ತಿನ ಮೇಲೆ ಮಾಡ್ತೀಯೇ? ನಾಳೆ ಈಗ ಸ್ನಾನ ಮಾಡ್ಕೊಂಡು ಪ್ರಸಾದ ಎಲ್ಲ ಬಿಚ್ಚಿ ಕೊಡೋರಿಗೆಲ್ಲ ಕೊಟ್ಟು ನಾಳೆ ಸಾಯಂಕಾಲಕ್ಕೆ ಮಾಡಿದ್ರು ಸಾಲ್ದ? ಇಲ್ಲಿ ಶನಿವಾರ ಮಾಡಿದ್ರು ಮಾಡ್ಬೋದು. ಆ ಕಾಯಿ ಏನು ಎಂತ ಆಗ್ತದೆ? ಎಷ್ಟು ದಿವಸ ಬೇಕಾದ್ರೆ ಇಡ್ಬೋದಪ್ಪ. ಪೂರ್ತಿ ಮರ್ತೇ ಹೋತ ಹೆಂಗೆ ನಿಂಗೆ? ನಾವು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲೆಲ್ಲ ಕಾಯಿ ಕೊಟ್ಟು ಕಳಿಸ್ತಿದ್ರಲ್ಲ, ಈ ಸುಮಾರು ದಿವಸದ ಮೇಲೆ ಪಾಯಸ ಮಾಡೋದಲ್ಲನೇ. ಅವಾಗೆಲ್ಲ ಹೊಸಕ್ಕಿ ಅನ್ನಕ್ಕೆ ಮಾಡ್ತಿದ್ದು, ಈಗ ಅದೇನಿಲ್ಲಲ್ಲ. ಎಂತ ಅಮ್ಮ? ಬಂದೆ ಬಂದೆ. ಎಂತ ಅಮ್ಮ? ಅಲ್ಲ, ಆ ಕಾಯಿ ಏನಾರು ತಂದೇನೋ ಇವತ್ತೇ ಪಾಯಸ ಮಾಡೋಣ ಎಂತ ಮಾಡೋಣ ಕೇಂಡೆ. ನಿನ್ನಪ್ಪ ಹೇಳೋದು ಸಾಮನೆ, ಇಷ್ಟೊತ್ತಿನ ಮೇಲೆ ಅಂತ ಇದು ಮಾಡೋದು, ನಾಳೆ ಸ್ನಾನ ಮಾಡ್ಕೊಂಡು ಪ್ರಸಾದ ಎಲ್ಲ ಬಿಚ್ಚೆ ಪಾಯಸ ಮಾಡೋಣ, ಇಲ್ಲಿ ಶನಿವಾರ ಮಾಡಿದ್ರು ಸಹ್ಯ ಅಂದ್ರ ಹಾಗೆ ಮಾಡ್ತೀನಿ. ಈಗ ಅಲ್ಲೇ ಇಡಬೇಡ, ಕಾರಲ್ಲಿ ಇರೋದು ಬೇಡ, ಕಾರಲ್ಲಿ ಇಡೋದು ಬೇಡ. ಇದು ಪಲ್ಲವಿ ಎತ್ಲ ಗೊತ್ತಾ, ಹೋಗ ಅವನ್ನೆಲ್ಲ ಒಳಗೆ ತಂದಿಡಿ. ಅವನ್ನೆಲ್ಲ ಅಂದ್ರೆ ಎಂತ ಮರತಿ? ಎಷ್ಟು ಅದವೇನ ಅನ್ಬೇಕು. ಪ್ರಸಾದ ಚೀಲ ಅಂದ ಬಟ್ಟೆ ಚೀಲ ಅಂದ ಹಿಡ್ಕೊ ಬಂದ್ರು ಸಯ್ಯಪ್ಪ. ಅದಕ್ಕೆ 2-3 ಜನ ಎಂತಕ್ಕೆ ನೋಡೋಣ. ನಂಗೊಂದು ಲೋಟ ಕಾಪಿ ಕೊಡೆ ಬಿಸಿ ಬಿಸಿ ಅಂತ ಅಷ್ಟೊತ್ತಿಂದ ಹೇಳ್ತಿದ್ದೀನಿ. ಬ್ಯಾಡ್ದಿದ್ ಪುರಾಣನೇ ಮಾಡ್ತಿದ್ದೀಯ ನೀನು. ಅಲ್ಲ, ಯಾರು ನೋಡಿದ್ರು ಸತ್ಯ ಅನ್ಬೇಕಲ್ಲ. ಯಾವಾಗ ಹೇಳಿದ್ರಿ ನೀವು ಕಾಫಿ ತರಕ್ಕೆ? ಹೇಳ ಹೇಳಿನಿ ಅಂತಾನೆ ಮಾಡಿದೆ. ಹಂಗಾರೆ ಒಂದು ಕೆಲಸ ಮಾಡು, ಒಂದು ಲೋಟ ಬಿಸಿ ಕಾಪಿ ತಬರೆ. ಗಂಟ್ಲು ಒಂದು ತುರ್ಕಿ ಅಂದ್ರೆ ನೋಡೋ, ಒಂದೊಂದ್ಸರಿ ಕೆಮ್ಸಕ್ಕೆ ಶುರು ಮಾಡಿದ್ರೆ ಉಸಿರು ಹಿಂದೆ ಮುಂದೆ ಆದಂಗೆ ಆಗ್ತದೆ. ಅದು ಒಣಕೆಮ್ಮ ಅಪ್ಪ. ಅಲ್ಲಿ ಧರ್ಮಸ್ಥಳದಲ್ಲಿ ಈಚೆಗೆ ಒಂದು ಅಂಗಡಿಲಿ ಒಂಥರ ಗಿಡಮೂಲಿಕೆ ಇದನ್ನೆಲ್ಲ ಮಾರಕ್ಕೆ ಇಟ್ಕೊಂಡಿದ್ರು. ಅಲ್ಲೊಂದು ಪೌಡ್ರ್ ಕೊಟ್ಟಾರೆ, ಹಿಂಗಿದ್ದು ಒಣಕೆಮ್ಮಿಗೆ ಅಂತಾನೆ. ಅದನ್ನು ಜೇನುತುಪ್ಪಕ್ಕೆ ಒಂಚೂರು ಪುಡಿ ಹಾಕ್ಕೊಂಡು ಅದ್ರ ಮೇಲೆ ಒಂಚೂರು ಜೇನುತುಪ್ಪ ಹಾಕ್ಕೊಂಡು ನೆಕ್ಕೊಂಡು ಮಲಗ್ಬೇಕಂತೆ. ಬೆಳಗ್ಗೆ ಎದ್ದು ಕೂಡಲೇನು ಮುಖ ತೊಳೆಯೋಕ್ಕಿರ ಮುಂಚೆ ಒಂದು ಸ್ವಲ್ಪ ಬಾಯಿಗೆ ಹಾಕೋಬೇಕಂತದನ್ನು. ಕ್ರಮೇಣ ಹೋತದೆ ಅಂದರೆ. ಇವತ್ತು ಫಸ್ಟ್ ಆ ಕೆಲಸ ಮಾಡಿ ಹೇಳ್ತೀನಿ. ನಂಗೂ ಒಂದೊಂದ್ಸರಿ ಶುರು ಆತದದು. ನಿಂಗೆ ಸಮ ಗೊತ್ತನ್ ಮುದ್ದಣೆ, ಕಡಿಕೆ ಅಂತೆಂತದ್ನ ತಂದ್ಕೊಂಡು ಇದು ಮಾಡಂಗಾಗೈತಾ? ಇಲ್ಲ ಅಮ್ಮ, ಸುಮಾರು ಜನ ಎಲ್ಲ ತಗೋತಾ ಇದ್ರು, ನಾನು ನೋಡಿದೆ. ಇದು ಎಣ್ಣೆ, ತಲೆಗೆ ಹಾಕ ಎಣ್ಣೆ, ಕೂದಲುದ್ದ ಆಗಕ್ಕೂ ಎಂಥದ ಎಲ್ಲ ಇತ್ತು. ಅದನ್ನು ಒಂದು ಬಾಟ್ಲಿ ತಂದೀನಿ. ಅದಕ್ಕೆ ಕೊಬ್ಬರೆಣ್ಣೆ ಹಾಕಿ ಕುದಿ ಬರ್ಸಿ ಇಟ್ಕೋಬೇಕಂತೆ. ಅದನ್ನೇ ತಲೆಗೆ ಹಾಕ್ಬೇಕಂತೆ. ಮುಳ್ಳಿಗಿನ್ಮೇಲೆ ಅದನ್ನೇ ಹಾಕಿ ಹೇಳ್ತೀನಿ. ನಿನ್ ತಂಗಿ ತಲೆಗೆ ಎಣ್ಣೆ ಹಾಕದೆ ಅಮಾಸೆಗೊಂದ್ಸತಿ ಹುಣ್ಣಿಮೆಗೊಂದ್ಸತಿ. ಈ ನೀವನ್ನೆಲ್ಲ ಹಾಕ್ತು ಆತು ಹೋತು. ನೀನು ನಡಿ ಹೋಗಂಗಾರ ಬಾ, ನಾನು ಊಟಕ್ಕೆ ಸಮ ಮಾಡ್ಲಾ? ನಿಮ್ದು ಊಟ ಆಗ್ಯದ? ಇಲ್ಲೇ ಅಮ್ಮ, ಊಟ ಆಗ್ಲ. ಅಲ್ಲಿ ಹೇಳಿದ್ರು ತುಂಬ ಊಟ ಮಾಡ್ಕೊಂಡು ಹೋಗಿ ಅಂತ. ನಾವು ಕಾರಿಂದ ಇಳಿಲೇ ಇಲ್ಲ. ಅವ್ರನ್ನ ಹಂಗೆ ಇಳಿಸಿ ನಾವು ಈ ಕಡೆನೆ ಬಂದು ಮತ್ತೆ ಪೋಸ್ಟು ಕೂದಲು ತೆಗ್ಸಿ ಪೋಸ್ಟ್ ಬತ್ತಿರೋದಲ್ಲ, ಮನೆಗೆ ಕರ್ಕೊಬರೋಣ ಅಂತ ಹೇಳಿ ಇಲ್ಲಿಗೆ ಕರ್ಕೊಬಂದೆ. ಹಂಗಾರ ಒಂದು ಕೆಲಸ ಮಾಡು, ನಾ ಊಟಕ್ಕೆ ಸಮ ಮಾಡ್ತೀನಿ, ನೀ ಹೋಗಿ ಬಾಲಿಗೆ ಅಂತ ತಿನ್ಸದ್ ಮರಯ. ಬಾಲಿಗೆ ಮಾಮೂಲು ತಿನ್ಸದ್ನೇ ತಿನ್ನಿಸ್ತಾಳೆ ಬಿಡಮ್ಮ, ತಲೆ ಬಿಸಿ ಮಾಡ್ಕೋಬೇಡ. ಅವಳು ಬರ್ತಾಳೆ, ಊಟಕ್ಕೆಲ್ಲ ಸಮ ಮಾಡ್ತಾಳೆ, ನೀ ಕೂತ್ಕ. ನಾನು ಹೋಗ ಲಗೇಜ್ ಎಲ್ಲ ತಂದು ಬಿಡ್ತೀನಿ. ಏನೇ ನಿನ್ನ ಮಗಗೆ ಭಾಳ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ. ಎಲ್ಲ ಕೆಲಸ ಹೆಂಡತಿ ಮಾಡ್ತದೆ, ನೀ ಕುತ್ಕ ಅಂತ ಅದನ್ನಲ್ಲ. ಇನ್ಮೇಲೆ ನಿಂಗೆ ಬೆಕ್ಕಿನ ಸುಖ ಬಿಡು. ಬೆಕ್ಕಿನ ಸುಖನ ನಾಯಿ ಸುಖನ ಮರ ನೀವೀಗ ಹೇಳಿ. ಊಟ ಮಾಡೋಣ, ಹೊತ್ತು ಸುಮಾರಾಗಿದೆ. ಸುಖ ಅಂತ ಸಿಟ್ಟು ಬಂದದೆ ಅಂತ ಗೊತ್ತಾಗ್ಯದಲ್ಲ, ಹಂಗಾಗಿ ಇನ್ನು ಮಾಡ್ತಾ ಅದನ್ನೇ ಹೆಂಗಾರು ಮಾಡಿ ಸಮಾಧಾನ ಮಾಡ್ಬೇಕಾತಲ್ಲ ಅಂತ. ನಂದೇರ್ಬಿಟ್ಟು ನಂಗೆ ಗೊತ್ತಿಲ್ಲನ. ನಿಂಗೆ ಅವೆಲ್ಲ ಗೊತ್ತಾಗ್ತದೆ, ನಾನು ಹೇಳಿದ್ದೇ ಗೊತ್ತಾಗಲ್ಲ. ಎಲ್ಲರೂ ಹೇಳೋದು ನಂಗೆ ಅನಾಗ ಗೊತ್ತಾಗ್ತದಪ್ಪ. ಈಗ ಊಟದ ಹೊತ್ತಲ್ಲಿ ಕಾಪಿ ಗೀಪಿ ಕುಡಿಯೋದೇನು ಬೇಡ, ಬಿಸಿ ಬಿಸಿ ಅನ್ನ ಉಂಡ್ರೆ ಎಲ್ಲ ಸಮ ಆಗ್ತದೆ. ಬಲ್ಲಿ ಈಗ ಅಂತ ಮಿಕ್ಕಿ ಗಂಟ್ಲು ತುರ್ಕಿ ಅಂತ ಕಂಡ್ರೆ ಒಂಚೂರು ನೀರು ಬಿಸಿ ಮಾಡ್ಕೊಡ್ತೀನಿ, ಕುಡೀರಿ 2 ಗುಟ್ಕು, ಸರಿ ಆಗ್ತದೆ. ಹೊತ್ತಿಲ್ಲ ಗೊತ್ತಿಲ್ಲ, ಎಷ್ಟು ಹೊತ್ತಿಗೆ ನೋಡಿದ್ರು ಕಾಪಿ ಕೊಡು ಕಾಪಿ ಕೊಡು. ನೋಡಲೆ, ಇದೇ ನಮ್ಮನೆ ಯಾವಾಗಲೂ. ಗಂಟ್ಲು ತುರ್ಕಿ ಅಂತೀನಿ, ಬಿಸಿ ಅನ್ನ ಉಂಡ್ರೆ ಹೋತದೆ ಅಂತದೆ.
ಕಾಫಿ ಕುಡಿಯೋದು ಹೆಂಗೆ, ಬಿಸಿ ಅನ್ನ ಉಣ್ಣೋದು ಹೆಂಗೆ. ಗಂಟ್ಲೆಲ್ಲ ಸಮ ಆದಿತ್ತು, ಉಣ್ಣಕ್ಕಾರ ಆದಿತ್ತು. ಇಲ್ಲ ಇಷ್ಟೊತ್ತಿನ ಮೇಲೆ ಕಾಸಲ್ಲ. ಕಾಸಿದ್ದೆ ಇದ್ದಿದ್ರೆ ಒಂಚೂರು ಬಿಸಿ ಮಾಡ್ಕಿ ಕುಡಿದ್ರೆ ಆತಿತ್ತು. ಹೋಗ್ಲತ್ಲಾಗ ಊಟನೇ ಮಾಡೋದು ಮತ್ತೆ ಅಂತ ಮಾಡೋದು.